and an activist. I request you, sir, on the dais. And all the principals, teachers, and my dear friends who have gathered here. A hearty welcome to one and all present here. ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮಲಿನನುತ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಇವತ್ತು ನಮಗೆಲ್ಲ ಒಂದು ಸುದಿನ. ನಮ್ಮ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಜಸ್ಟಿಸ್ ಅಂತ ನಾಗಮೋಹನ್ ದಾಸ್ ಅವರು ನಮ್ಮ ಈ ಕಾರ್ಯಕ್ರಮ ತಂದಿದ್ದಾರೆ. ಇವತ್ತು ನಿಮ್ಮನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ಅವರಿಗೆ ನಮ್ಮ ಮೂರು ಶಾಲೆಗಳ ಪರವಾಗಿ ಮತ್ತು ನಮ್ಮ ಸ್ನೇಹಿತರ ಪರವಾಗಿ ಮತ್ತು ಕರ್ನಾಟಕ ರಾಜ್ಯ ಮುಸ್ಲಿಂ ಜನಾಂಗದ ಅಮೃತ ವೇದಿಕೆ ಸಂಘದ ಪರವಾಗಿ ತಮ್ಮನ್ನು ನಾನು ಸ್ವಾಗತವನ್ನು ಬಯಸ್ತೇನೆ. ತಂದೆ ಹೆಸರು ಎಚ್.ಎನ್. ನಾಗಪ್ಪ, ಸ್ವತಂತ್ರ ಹೋರಾಟಗಾರರು, ಭಾರತ ಸರ್ಕಾರದ ತಾಮ್ರಪತ್ರ ಪ್ರಶಸ್ತಿ ಪುರಸ್ಕೃತರು. ಹಿಂದೆ ಎಲ್ಲ ರಾಜ ಮಹಾರಾಜ ಕಾಲದಲ್ಲಿ ನಮಗೆ ಸರ್ಟಿಫಿಕೇಟ್ಸ್ ಎಲ್ಲ ಇರಲಿಲ್ಲ, ತಾಮ್ರಪತ್ರದಲ್ಲಿ ಕೊಡ್ತಿದ್ರು. ಅದು 100ರ ಕಾಲ 1000ರ ಕಾಲ ಅದು ಪ್ರಿಸರ್ವ್ ಆಗಲಿ ಅಂತ. ತಾಯಿ ಹೆಸರು ಲೇಟ್ ಪಾರ್ವತಮ್ಮ, ಪಾರ್ವತಿಯ ಪುತ್ರ, ಅದಕ್ಕಾಗಿ ಅವರಿಗೆ ತಾನಾಗಿ ಬಂದಿದೆ. ಜನ್ಮಸ್ಥಳ ಅವರು ಹುಟ್ಟಿದ ದಿನಾಂಕ 12/2/1952, ಹೆಬ್ಬಳ್ಳಿ ಗ್ರಾಮ, ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ, ಕರ್ನಾಟಕದವರು. ವಿವಾಹಿತರಾಗಿದ್ದಾರೆ. ಪ್ರಾಥಮಿಕ ವಿದ್ಯಾಭ್ಯಾಸ ಹೆಬ್ಬಳ್ಳಿ ಹಾಗೂ ಮುಳಬಾಗಿಲು, ಗ್ರಾಮೀಣ ಪ್ರದೇಶದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅವರ ವಿದ್ಯಾಭ್ಯಾಸ. ಎಲ್ಲ ದೊಡ್ಡ ಕಾನ್ವೆಂಟಲ್ಲೇ ಆಗಿ ದೊಡ್ಡ ಸಾಧಕರಾಗಬೇಕಂತಿಲ್ಲ, ಅದಕ್ಕೆ ಸಾಕ್ಷಿ ನಮ್ಮ ಎಚ್.ಎನ್. ನಾಗಪ್ಪ ಸರ್. ಉನ್ನತ ಶಿಕ್ಷಣ BA LLB ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾರೆ. ವಕೀಲ ವೃತ್ತಿ 1977 ಪ್ರಾರಂಭ. ನ್ಯಾಯಾಧೀಶರಾಗಿ 2004ರಿಂದ ಪ್ರಾರಂಭ ಮಾಡಿ 2014ರಲ್ಲಿ ವಿಶ್ರಾಂತರಾಗ್ತಾರೆ, ಅಂದರೆ ನಿವೃತ್ತಿ ಹೊಂದ್ತಾರೆ. ನಿವೃತ್ತಿ ಮಾತ್ರ ಆ ಕೆಲಸದಿಂದ, ಆದರೆ ನಿವೃತ್ತಿ ಯಾವತ್ತೂ ಅಲ್ಲ. ಏಜ್ ಇಸ್ ಜಸ್ಟ್ ನಂಬರ್ ಆಫ್ ರೆಕಾರ್ಡ್ಸ್. ಇಟ್ ಹಸ್ ನಾಟ್ ರಿಟೈರ್ಡ್. ಖಂಡಿತ ಅವರು ರಿಟೈರ್ಡ್ ಆಗಿಲ್ಲ, ರಿಟೈರ್ಡ್ ಆಗಿ ಸಾಧ್ಯನೇ ಇಲ್ಲ. 2015ರಿಂದ 2018ರವರೆಗೆ ಭಾರತ ಸರ್ವೋಚ್ಚ ನ್ಯಾಯಾಲಯದ ಡೆಸಿಗ್ನೇಟೆಡ್ ಸೀನಿಯರ್ ಕೌನ್ಸಿಲ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಅವರ ರಚಿಸಿರುವ ಕೃತಿಗಳು, ನಾನು ಸುಮ್ಮನೆ ಹೋಗ್ಬಿಡ್ತೀನಿ, ಹೇಳ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ. ಸಂವಿಧಾನ ಓದು, ರೈತರ ಮೇಲೆ ಗದ ಪ್ರಹಾರ, ರೈತರ ಭದ್ರತೆ ದೇಶದ ಭದ್ರತೆ, ಮೀಸಲಾತಿ ಪ್ರಮೇಯ ಮತ್ತು ವಾಸ್ತವ, ಸಂವಿಧಾನ ಮತ್ತು ವಚನಗಳು. ನಾನೊಂದಷ್ಟು ಮಾಹಿತಿಯನ್ನು ನೀವು ಕೊಡೋಕೆ ಸಾಧ್ಯ ಆದರೆ ನೀವು ಸಾವಿರಾರು ಮಕ್ಕಳಿಗೆ ಆ ಮಾಹಿತಿಯನ್ನು ತಲುಪಿಸಬಹುದು. ಹಾಗಾಗಿ ಈ ಕೆಲಸನ ಉದ್ದೇಶಿಸಿ ಮಾತಾಡೋದು ಅಂತಂದ್ರೆ ಒಂದು ಗೌರವದ ವಿಚಾರ, ನನಗೆ ಸಂತೋಷದ ವಿಚಾರ ಮತ್ತು ಹೆಮ್ಮೆ. ವೆರಿ ಇಂಪಾರ್ಟೆಂಟ್. ಇವತ್ತು ನಮ್ಮೊಂದಿಗೆ ಸಂವಿಧಾನ ತಜ್ಞರು, ಎಕ್ಸ್ಪರ್ಟ್ ಇನ್ ಕಾನ್ಸ್ಟಿಟ್ಯೂಷನ್ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನಮಗೆ ನಿಮಗೆಲ್ಲರಿಗೂ ಅದರ ಮಹತ್ವದ ಬಗ್ಗೆ ಹೇಗೆ ಸೃಷ್ಟಿ ಆಯಿತು, ಅದರ ಅವಶ್ಯಕತೆ ಹೇಗೆ ಆಯಿತು, ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು
ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಪರಿಸ್ಥಿತಿ ಯಾವ ಥರ ಇತ್ತು ಇದರ ಅವಶ್ಯಕತೆ ಯಾವಾಗ 1950 ಇಸ್ವಿಯಲ್ಲಿ ನಂತರ ಸಂವಿಧಾನ ಬಂದಿದೆ. ಅದು ಬಂದ ನಂತರ ನಮ್ಮ ಪರಿಸ್ಥಿತಿ ದೇಶದ ಯಾವಾಗ ಹೇಗಿತ್ತು 1947ನಲ್ಲಿ ಈಗ ಹೇಗಿದೆ, ಸಂವಿಧಾನದ ಅವಶ್ಯಕತೆ, ಸಂವಿಧಾನಗಳಲ್ಲಿ ಕೆಲವೊಂದು ತರುವಂಥ ಬದಲಾವಣೆಗಳ ಅವಶ್ಯಕತೆ ಇದೆ. ಅದರ ಬಗ್ಗೆ ಸಾಕಷ್ಟು ಸುದೀರ್ಘವಾಗಿ ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದಾರೆ. Which we have the honorable chief guest in the morning, and even other sir who has been very educative to us. He has told us many methodologies in which we can improve our teaching profession. So let's all thank him for being a good educationist to all. Thank you very much.